ನೆಲಮಂಗಲದ ಜನಸ್ನೇಹಿ ಕೇಂದ್ರಕ್ಕೆ ತಹಶೀಲ್ದಾರ್ ದಿಢೀರ್ ಭೇಟಿ. ಆಧಾರ್ ನೋಂದಣಿಗೆ ಲಂಚ ಪಡಿತಾ ಇರೋ ಆರೋಪದ ಹಿನ್ನೆಲೆ ಸಿಬ್ಬಂದಿಗೆ ತಹಶೀಲ್ದಾರ್ ತರಾಟೆ. ಟ್ರಾಯ್ ನೂತನ ನೀತಿಗೆ ಕೇಬಲ್ ಆಪರೇಟರ್ಗಳು ಅಸಮಾಧಾನ. ಡಿಸೆಂಬರ್ 24ರಂದು ರಾಜ್ಯಾದ್ಯಂತ ಕೇಬಲ್ ಆಪರೇಟರ್ಗಳು ಪ್ರತಿಭಟನೆಗೆ ಕರೆ. ಬಾದಾಮಿ ತಾಲೂಕು ಪಂಚಾಯತ್ಗೆ ಮುತ್ತಿಗೆ ಹಾಕಿ ಕೂಲಿ ಕಾರ್ಮಿಕರ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಯೋಜನೆಯಡಿ ಸಮರ್ಪಕವಾಗಿ ಉದ್ಯೋಗ ನೀಡಬೇಕು ಅಂತ ಆಗ್ರಹ. ಬೆಳಗಾವಿಯ ಸುವರ್ಣಸೌಧದಲ್ಲಿ 10 ದಿನಗಳ ಚಳಿಗಾಲದ ಅಧಿವೇಶನ ಮುಕ್ತಾಯ. ಅಧಿವೇಶನದಲ್ಲಿ ಸೇವೆ ಸಲ್ಲಿಸಿದ ಪೊಲೀಸರಿಗೆ ಕನ್ನಡ ಬಾವುಟ, ಗುಲಾಬಿ ಹೂ ನೀಡಿ ಅಭಿನಂದನೆ. ವಿಎಚ್ಪಿ ಭಜರಂಗದಳ ನೇತೃತ್ವದಲ್ಲಿ ಹನುಮ ಪಾದುಕೆ ಹಾಗೂ ಪಲ್ಲಕ್ಕಿ ಉತ್ಸವ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅದ್ದೂರಿ ಪಲ್ಲಕ್ಕಿ ಉತ್ಸವ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಮಾನಸ ಶಿಕ್ಷಣ ಸಂಸ್ಥೆಯ ಮಾನಸೋತ್ಸವ ಕಾರ್ಯಕ್ರಮ. 2018ನೇ ಸಾಲಿನ ಮಾನಸ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ. ಅಕ್ರಮ ದಾಖಲೆ ಮಾಡಿಕೊಡದಿದ್ದಕ್ಕೆ ಕಂದಾಯ ನಿರೀಕ್ಷಕರಿಗೆ ಹಿಗ್ಗಾಮುಗ್ಗಾ ಥಳಿತ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ಘಟನೆ. ಚಿಕ್ಕಮಗಳೂರಿನಲ್ಲಿ ಆಪರೇಷನ್ ಒಂಟಿ ಸಲಗ ಪ್ರಯತ್ನ ವಿಫಲ. ಸಕ್ರೆಬೈಲ್ನ ಆನೆ ಬಿಡಾರಕ್ಕೆ ವಾಪಸ್ಸಾದ ಆನೆಗಳು. 10 ದಿನಗಳ ಕಾಲ ನಡೆದ ಆಪರೇಷನ್ ಒಂಟಿ ಸಲಗ. ವಿದ್ಯುತ್ ಕಂಬಕ್ಕೆ ತಂತಿ ಅಳವಡಿಸುವಾಗ ಮುರಿದು ಬಿದ್ದು ಕಂಬ. ಚಿತ್ರದುರ್ಗ ನಗರದ ಬಿಡಿ ರಸ್ತೆಯ ಗಾಂಧಿ ವೃತ್ತದಲ್ಲಿ ಘಟನೆ. ವಿದ್ಯುತ್ ಸಪ್ಲೈ ಇಲ್ಲದ ಕಾರಣ ತಪ್ಪಿದ ಭಾರೀ ದುರಂತ. ದಾವಣಗೆರೆ ಡಿಸಿಐಬಿ ಪೊಲೀಸರ ಕಾರ್ಯಾಚರಣೆ. ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ 4 ಜನರ ಬಂಧನ. ಕಲಬುರಗಿಯಲ್ಲಿ ಕೆಎಸ್ಆರ್ಟಿಸಿ ನೌಕರರ ರಾಜ್ಯ ಮಟ್ಟದ 6ನೇ ಸಮ್ಮೇಳನ. ಸಮ್ಮೇಳನದಲ್ಲಿ 4 ಸಾರಿಗೆ ಸಂಸ್ಥೆ ನಿಗಮಗಳನ್ನು ಒಂದರಲ್ಲಿ ವಿಲೀನಗೊಳಿಸುವಂತೆ ಆಗ್ರಹ. ಕೆಜಿಎಫ್ ಚಿತ್ರ ವೀಕ್ಷಣೆ ವೇಳೆ ಕ್ಷುಲ್ಲಕ ಕಾರಣಕ್ಕೆ 2 ಗ್ಯಾಂಗ್ ನಡುವೆ ಗಲಾಟೆ. ಹಾಸನದ ಎಸ್ಬಿಜಿ ಚಿತ್ರಮಂದಿರದಲ್ಲಿ 2 ಗ್ಯಾಂಗ್ ನಡುವೆ ಮಾರಾಮಾರಿ. ಮಹದಾಯಿ 13 ಟಿಎಂಸಿ ನೀರು ಬಳಸಿಕೊಳ್ಳುವಂತೆ ಕೋರ್ಟ್ ಆದೇಶ. ನ್ಯಾಯಾಧೀಕರಣ ತೀರ್ಪು ನೀಡಿ 5 ತಿಂಗಳಾದರೂ ಮಹದಾಯಿ ನೀರು ಸಿಕ್ಕಿಲ್ಲ ಎಂದು ಹೋರಾಟಗಾರರ ಆಕ್ರೋಶ. ಕಳಪೆ ಗುಣಮಟ್ಟದಿಂದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ನಿರ್ಮಾಣ ಆರೋಪ. ಹಾವೇರಿಯ ಶಿಗ್ಗಾಂವ್ನಲ್ಲಿ 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಸ್ಕೂಲ್. ಕೆಎಸ್ಆರ್ಟಿಸಿ ಬಸ್ಗೆ ಆಟೋ ಡಿಕ್ಕಿ. ಆಟೋ ಚಾಲಕ ಸ್ಥಳದಲ್ಲೇ ಸಾವು. ಕೋಲಾರದ ಬಂಗಾರಪೇಟೆಯಲ್ಲಿ ಘಟನೆ. ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಗೆ ಸಿದ್ಧತೆ. ಕೊಪ್ಪಳದ ಗಂಗಾವತಿಯಿಂದ ಅಂಜನಾದ್ರಿ ಬೆಟ್ಟದ ತನಕ ಸಂಕೀರ್ತನ ಯಾತ್ರೆ. ಕೊಡಗಿನ ಕುಶಾಲನಗರದಲ್ಲಿ ಹನುಮ ಜಯಂತಿ ಆಚರಣೆ. ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ ಜನರು. ಮಂಡ್ಯದ ನಂದೀಪುರದಲ್ಲಿ ಮೇಕೆ ಮರಿಯನ್ನ ತಿಂದು ಮರಿಯನ್ನ ಹೊತ್ತೊಯ್ದ ಚಿರತೆ. ಅರಣ್ಯ ಇಲಾಖೆಗೆ ದೂರು ನೀಡಿದ್ರು. ಚಿರತೆ ಸೆರೆ ಹಿಡಿಯುವಲ್ಲಿ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ. ಮಂಗಳೂರಿನ ಕರಾವಳಿ ಉತ್ಸವ ವೇದಿಕೆಯಲ್ಲಿ ಸಚಿವ ಯುಟಿ ಖಾದರ್ ಭಾಷಣಕ್ಕೆ ಅಡ್ಡಿ. ಎಂಆರ್ಪಿಎಲ್ ಯೋಜನೆ ವಿಸ್ತರಣೆ ವಿರೋಧಿಸಿ ಪ್ರತಿಭಟನೆ. ಮೈಸೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆ. ಗಾಂಜಾ ಮಾರಾಟ ಮಾಡ್ತಾ ಇದ್ದ 2 ಬಂಧನ. ಬಂಧಿತರಿಂದ 350 ಗ್ರಾಂ ಗಾಂಜಾ ಹಣ ವಶ. ರಾಯಚೂರಿನ ಅಲ್ಲಮಪ್ರಭು ಬಡಾವಣೆಯ ಹುತ್ತದಲ್ಲಿ ಯಲ್ಲಮ್ಮ ಮೂರ್ತಿ ಉದ್ಭವ. ಮೂರ್ತಿಗೆ ಪೂಜೆ ಪುನಸ್ಕಾರ. ಮೂರ್ತಿ ನೋಡೋದಕ್ಕೆ ತಂಡೋಪತಂಡವಾಗಿ ಭಕ್ತರ ಆಗಮನ. ರಾಮನಗರದಲ್ಲಿ ಎಸಿಬಿ ಬಲೆಗೆ ಬಿದ್ದ ಬೆಸ್ಕಾಂ ಜೂನಿಯರ್ ಎಂಜಿನಿಯರ್. 12,000 ಲಂಚ ಪಡಿತಾ ಇದ್ದಾಗ ಎಂಜಿನಿಯರ್ ವೀರಭದ್ರಯ್ಯ ಎಸಿಬಿ ಬಲೆಗೆ. ಶಿವಮೊಗ್ಗದಲ್ಲಿ ರೈತ ಚಳವಳಿಯ ರೂವಾರಿ ಎನ್ಡಿ ಸುಂದರೇಶ್ ಸ್ಮರಣೆ. ರೈತರನ್ನ ರಕ್ಷಿಸುವ ಕೆಲಸ ಸರ್ಕಾರಗಳಿಂದ ಆಗಬೇಕು. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್. ಕೆಎಂಎಫ್ನ ಸಿಹಿ ತಿನಿಸುಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ನಂದಿನಿ ಸಿಹಿ ಉತ್ಸವ. ಕೆಎಂಎಫ್ ಮತ್ತಷ್ಟು ಬಲಪಡಿಸಲು 10% ರಿಯಾಯಿತಿ ದರದಲ್ಲಿ ಸಿಹಿ ತಿನಿಸು ಮಾರಾಟ. ತುಮಕೂರಿನಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ. ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಸುಮಾರು 12 ಕೋಟಿ ಮೌಲ್ಯದ ಅಡಿಕೆ ಜಪ್ತಿ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬ್ಯಾಂಕ್ ನೌಕರರ ಪ್ರತಿಭಟನೆ. ಉಡುಪಿಯ ಸಿಂಡಿಕೇಟ್ ಬ್ಯಾಂಕ್ ಮುಂದೆ ಧರಣಿ. ಕೇಂದ್ರ ಸರ್ಕಾರದ ವಿರುದ್ಧ ನೌಕರರ ಆಕ್ರೋಶ. ಯಾದಗಿರಿಯ ಚಿಂತಲಕುಂಟದಲ್ಲಿ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಪುನರ್ ಆರಂಭಿಸುವಂತೆ ಗ್ರಾಮಸ್ಥರ ಆಗ್ರಹ. ಬೆಂಗಳೂರಿನ ಸಂಪಂಗಿ ರಾಮನಗರ ಠಾಣೆ ಇನ್ಸ್ಪೆಕ್ಟರ್ ಎಸಿಬಿ ಬಲೆಗೆ. ಠಾಣೆಯಲ್ಲಿ 60,000 ಲಂಚ ಪಡೆಯುವಾಗ ಎಸಿಬಿ ಬಲೆಗೆ ಬಿದ್ದ ಇನ್ಸ್ಪೆಕ್ಟರ್ ಕೃಷ್ಣ. ನೂತನ
ಟ್ರಾವ್ ನೀತಿ ಖಂಡಿಸಿ ಕೇಬಲ್ ಆಪರೇಟರ್ಗಳ ಪ್ರತಿಭಟನೆ, ಕೇಂದ್ರ ಸರ್ಕಾರದ ಅಣಕುಭೂತ ಮೆರವಣಿಗೆ ಮಾಡಿ ಆಕ್ರೋಶ. ಬೀದರ್ನಲ್ಲಿ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆ, ಶುದ್ಧ ಕುಡಿಯುವ ನೀರು, ಆಹಾರ ಸಿಗ್ತಿಲ್ಲ ಅಂತ ವಿದ್ಯಾರ್ಥಿಗಳ ಅಸಮಾಧಾನ.